ಹಾಯ್ ಹೆಲೋ ಗುಡ್ ಈವ್ನಿಂಗ್. ಇವತ್ತು ನಾನು ಕೃಷ್ಣ ಮೋನು 3 ಜನ ರೆಡಿಯಾಗಿ ರಿಸೆಪ್ಷನ್ಗೆ ಅಂತ ಹೇಳಿ ಹೊರಟಿದ್ವಿ. ರಿಸೆಪ್ಷನ್ ಇದ್ದಿದ್ದು ಮಾಚಳ್ಳಿನಲ್ಲಿ. ನನ್ನ ಫ್ರೆಂಡ್ BSc ಫ್ರೆಂಡ್ ಪ್ರಕಾಶ್ ಅಂತ ಒಂದು ರಿಸೆಪ್ಷನ್ ಇದ್ದಿದ್ದು. ಮಾಚಳ್ಳಿಯಿಂದ ಗೌಡ್ಗೆರೆ 11 ಕಿಲೋಮೀಟರ್ಸ್ ಇತ್ತು. ಹಾಗಾಗಿ ಫಸ್ಟ್ ಟೆಂಪಲ್ಗೆ ಹೋಗೋಣ, ಆಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಫಸ್ಟ್ ಟೆಂಪಲ್ಗೆ ಹೋದ್ವಿ. ಗೌಡ್ಗೆರೆ ಟೆಂಪಲ್ ಯಾರು ಗೊತ್ತಿರಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಾನೆ ಹೇಳ್ಬೋದು. ನಾನು ಈ ಟೆಂಪಲ್ಗೆ ಫ್ರೀ ಆದಾಗ್ಲೆಲ್ಲ ಹೋಗ್ತಾನೆ ಇರ್ತೀನಿ. ಆಕ್ಚುಲಿ ಇದು 9th ಟೈಮ್ ನಾನು ಹೋಗಿದ್ದು. ಯೂಶಲಿ ಮಾರ್ನಿಂಗ್ ಟೈಮ್ಸ್ ಹೋಗ್ತಿದ್ದೆ. ಇದೇ ಫಸ್ಟ್ ನೈಟ್ ಟೈಮ್ ಈ ಟೆಂಪಲ್ಗೆ ಬಂದಿದ್ದು. ನಾವು ಈ ಟೆಂಪಲ್ಗೆ ಬಂದಾಗ ನೈಟ್ ಅರೌಂಡ್ 8 o'clock ಆಗಿತ್ತು. ತುಂಬಾನೇ ಖುಷಿ ಆಯ್ತು ಕ್ರೌಡ್ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಈ ಟೆಂಪಲ್ ಅಲ್ಲಿ ವಾರ ಟೈಮು ಟ್ಯೂಸ್ಡೇ, ಫ್ರೈಡೆ ಮತ್ತೆ ವೀಕೆಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಹೋಗ್ತೀನಿ ಅಂತಂದ್ರೂ ಕ್ರೌಡ್ ಇರುತ್ತೆ. ಸೊ ನಾವು ನೈಟ್ ಹೋಗಿದ್ರಿಂದ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಫುಲ್ ಖಾಲಿ ಇತ್ತು. ದೇವಿ ದರ್ಶನ ತುಂಬಾ ಚೆನ್ನಾಗಿ ಆಯ್ತು ಅಂತ ಹೇಳಿ ಖುಷಿ ಆಯ್ತು. ನಂಗೂ ಈ ಟೆಂಪಲ್ಗೂ ಏನೋ ಕನೆಕ್ಷನ್ ಇದೆ ಅನ್ಸುತ್ತೆ. ಈ ಟೆಂಪಲ್ಗೆ ಬಂದಾಗ್ಲೆಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ. ಸೊ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯ್ತು. ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಕಾಮ್ ಅಂಡ್ ಪೀಸ್ ಆಗಿತ್ತು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಅಟೆಂಡ್ ಮಾಡಕ್ಕೆ ನಾವು ಹೊರಟ್ವಿ.